ನ್ಯೂಸ್ ಕನ್ನಡ ರಾಜ್ಯ. ಸದಾ ಸುದ್ದಿ, ನಿಖರ ಸುದ್ದಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಬರದೇ ಹೋಗಿದ್ರೆ ನಾನು ಲಾಯರು ಆಯ್ತಿರ್ಲಿಲ್ಲ, ಮತ್ತೆ MLA ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇವೆಲ್ಲ ಆಗ್ಬೇಕಾದ್ರೆ ದೇವ್ರ ದಯೆ ಇರ್ಬೇಕು ಅಲ್ವಾ, ಜನರ ದಯೆ ಇರ್ಬೇಕು, ಜನರ ಆಶೀರ್ವಾದ ಇರ್ಬೇಕು. ಹಾಗಾಗಿ ನಾನು ಇಷ್ಟು ದೂರ ಬಂದಿದ್ದೇನೆ. ಇವತ್ತು ನಾರ್ಮಲಿ ನಾನು ಹೆಚ್ಚು ದೇವಸ್ಥಾನಗಳಿಗೆ ಹೋಗಲ್ಲ, ಜನರ ಸೇವೆ ಮಾಡೋದೇ ದೇವರು. ಬಸವಣ್ಣ ಏನಂತ ಹೇಳಿದಾನೆ? ಉಳ್ಳವರು ದೇವಾಲಯ ಮಾಡುವರು, ಉಳ್ಳವರು ದೇವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಅದರಿಂದ ದೇವರು ಇಲ್ಲೇ ಇದ್ದಾನೆ, ದೇವರು ಇಲ್ಲೇ ಇದ್ದಾನೆ. ನಾವು ಒಳ್ಳೇದ್ ಮಾಡ್ತೀವ ಕೆಟ್ಟದ್ ಮಾಡ್ತೀವ ಅಂತ ದೇವರು ನೋಡ್ತಾ ಇರ್ತಾನೆ. ಸಾಧ್ಯವಾದ ಮಟ್ಟಿಗೆ ಒಳ್ಳೇದ್ ಮಾಡಕ್ ಆಗದೇ ಹೋದ್ರು ಕೂಡ ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ಆಮೇಲೆ ಮನುಷ್ಯನನ್ನ ದ್ವೇಷ ಕೆಲಸ ಮಾಡಕ್ ಹೋಗ್ಬೇಡಿ, ಪ್ರೀತಿಸಿ, ದ್ವೇಷಿಸ್ಬೇಡಿ, ಜಾತಿ ಮಾಡಬೇಡಿ. ನಾವೆಲ್ಲ ಮನುಷ್ಯರಲ್ವಾ, ನಾವೆಲ್ಲ ಮನುಷ್ಯರು. ಈಗ ಈ ಊರಿನಲ್ಲಿ ಅಲ್ಲಾಪಟ್ಟಣದಲ್ಲಿ ಒಂದೇ ಜಾತಿಯವರು ಇದಾರ, ದಲಿತರಿದ್ದಾರೆ, ಹಿಂದುಳಿದವರು ಇದ್ದಾರೆ, ವ್ಯವಸಾಯ ಮಾಡ್ತಕ್ಕಂಥ ಜನ ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಇವರೆಲ್ಲ ಜನ ಇದ್ದಾರೆ. ಆದ್ರೂ ಕೂಡ ಒಂದು ಅನ್ಯೂನ್ಯತೆ ಬೆಳಕ ಬಂದಿದೆ. ಎಲ್ಲ ಜನರಲ್ಲೂ ಕೂಡ ಒಂದು ಅನ್ಯೂನ್ಯತೆ ಬೆಳಕ ಬಂದಿದೆ. ದೇವರನ್ನ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ, ಎಲ್ಲರೂ ಮೆರವಣಿಗೆ ಮಾಡ್ತಾರೆ. ಅದನ್ನ ಮಾಡ್ಬೇಕು. ದೇವ್ರು ಮಾಡಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ, ಆದ್ರೆ ಭಕ್ತಿಯಿಂದ ದೇವ್ರ ಪೂಜೆಯನ್ನ ಮಾಡಿ. ಭಕ್ತಿ ಇಲ್ಲೇ ಮಾಡಕ್ ಹೋಗ್ಬೇಡಿ, ಕಪಟವಾಗಿ ಪೂಜೆ ಮಾಡಬಾರ್ದು, ಭಕ್ತಿ ಪೂಜೆ ಮಾಡಬೇಕು. ಅದಕ್ಕೆ ಬಸವಣ್ಣವರು ದೇವರು ಮತ್ತೆ ಭಕ್ತರ ಮಧ್ಯೆ ದೇವ್ರ ಪೂಜಾರಿಗಳು ಬೇಡ ಅಂತ ಬಿಟ್ಬಿಟ್ರು, ಹೇಳ್ಬಿಟ್ರು. ಅದಕ್ಕೆ ಇಷ್ಟಲಿಂಗ ಮಾಡಿ ಅಂತ ಹೇಳುದು. ನೀವು ಇಷ್ಟಲಿಂಗ ಮಾಡಬೇಕು ಅನ್ನೋದಾದ್ರೆ, ಎಲ್ಲದಕ್ಕೂ ಮನುಷ್ಯತ್ವ ಇಲ್ಲದೆ ಹೋದ್ರೆ, ನೀವು ಭಕ್ತಿಯಿಂದ ಪೂಜೆ ಮಾಡದೆ ಹೋದ್ರೆ, ನೀವು ಕೆಟ್ಟದ್ದು ಮಾಡಿದ್ರೆ, ಇನ್ನೊಬ್ಬರನ್ನ ದ್ವೇಷಿಸಿದ್ರೆ ಯಾವ ದೇವರು ಕೂಡ ಒಳ್ಳೇದು ಮಾಡಲ್ಲ. ಬಸವಣ್ಣವ್ರು ಏನ್ ಹೇಳಿದ್ದಾರೆ ಬಹಳ ಸುಲಭವಾಗಿ ಅಂತಂದ್ರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅದರಿಂದ ನಾವೆಲ್ಲ ಆಚಾರವಂತರಾಗಿ ಬಾಳ್ತಕ್ಕಂಥದನ್ನ ಮಾಡಬೇಕು. ಅದೇ ದೇವರಿಗೆ ನಾವು ಸಲ್ಲಿಸ್ತಕ್ಕಂಥ. ನ್ಯೂಸ್ ಕನ್ನಡ ರಾಜ್ಯ. ಸದಾ ಸುದ್ದಿ, ನಿಖರ ಸುದ್ದಿ.